ದೊಡ್ಡ ಭಕ್ತರು ಮತ್ತು ಹಿರಿಯ ಜಗದ್ಗುರುಗಳಾದ ಮಲ್ಲಿಕಾರ್ಜುನ ಜಗದ್ಗುರುಗಳ ಪರಮ ಶಿಷ್ಯರಾಗಿರ್ತಕ್ಕಂಥ ನಮ್ಮ ಪ್ರೀತಿಯ ಹಿರಿಯರು ಮಾರ್ಗದರ್ಶಕರಾದಂಥ ಆನಂದಣ್ಣವರು ತಂದೆ ಸಾಮಾನ್ಯರು ಅವರು ನಿರ್ಮಾಣ ಮಾಡ್ತಿರ್ತಕ್ಕಂಥ ಈ ಒಂದು ಮೆಜೆಸ್ಟಿಕ್ ಚಿತ್ರದ ತುಂಬ ಅಭೂತಪೂರ್ವವಾದಂಥ ಯಶಸ್ಸು ಸಿಕ್ಕು ಅವರಿಗೆ ಇನ್ನೂ ನೂರಾರು ಚಿತ್ರಗಳನ್ನ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಸಿಗಲಿ ಅಂತೇಳಿ ಮುರುಗೇಶ್ನಲ್ಲಿ ಬೇಡ್ತಾ ಮುರುಗೇಶ್ನ ಆಶೀರ್ವಾದ ಅವ್ರಿಗಿರಲಿ, ಈ ಚಿತ್ರ ಸಿಗಲಿ ಅಂತೇಳಿ ನಾನು ಮನಸ್ಪೂರ್ವಕವಾಗಿ ಹಾರೈಸ್ತಾ ಇದ್ದೀನಿ. ಆನಂದಪ್ಪ ಸಾಹೇಬರು ಕೇವಲ ಇದೇ ಸಿನಿಮಾ ಫೀಲ್ಡ್ ಅಷ್ಟೇ ಅಲ್ಲ, ಸಂಘಟನೆಯಲ್ಲೂ ಸಹ ಅವರು ಒಳ್ಳೆಯ ಸಂಘಟನೆಕಾರರು. ಕರ್ನಾಟಕ ರಾಜ್ಯದ OCCIನ ಅಧ್ಯಕ್ಷರು ಮತ್ತು OCCI ಅಂದರೆ ವರ್ಲ್ಡ್ ಕಮ್ಯುನಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಇಂಟರ್ನ್ಯಾಷನಲ್ನ ಉಪಾಧ್ಯಕ್ಷರಿದ್ದಾರೆ. ಅವರು ಸಿನಿಮಾ ಇದು ನನಗೆ ತಿಳಿದ ಪ್ರಕಾರ ಇದು 2ನೇ ಸಿನಿಮಾ. ಮೊದಲನೇದು ಇನ್ನೂ ರಿಲೀಸ್ ಆಗುವ ಹಂತದಲ್ಲಿದೆ. ಅಷ್ಟರಲ್ಲೇ ಈ 2ನೇ ಫಿಲ್ಮ್ ಅನ್ನು ಸಹ ಮಾಡಿದ್ದಾರೆ. ಅವರು ಕಲಾಕಾರರು, ಆರ್ಟಿಸ್ಟು ಮತ್ತು ಈಗಾಗಲೇ ನಮ್ಮ ಜಿತೇಂದ್ರ ಅವರು ಹೇಳಿದ ಹಾಗೆ ಮುರುಘಾಮಠ ಸ್ವಾಮಿಯವರಲ್ಲೇ ಒಳ್ಳೆಯ ಸಂಬಂಧ ಇಟ್ಟುಕೊಂಡವರು, ಅಲ್ಲಿ ಟ್ರಸ್ಟಿನೂ ಇದ್ದಾರೆ ಅಂತ ನಾನು ಕೇಳಕ್ಕೆ ಸಿಕ್ಕಿದೆ. ಅವರಿಗೆ ದೇವರು ಆಯುಷ್ಯ, ಆರೋಗ್ಯ, ಸಂಪತ್ತು ಮತ್ತೆ ಇಂಥ ಪುನಃ ಪಿಕ್ಚರ್ಗಳನ್ನು ಮಾಡಿ ಸಮಾಜಕ್ಕೆ ಒಳ್ಳೆಯ ಮಾರ್ಗದರ್ಶನ ನೀಡಲಿ ಅಂತ ಹೇಳಿ ನನಗೆ ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ಓಕೆ, ಫಿಲಮ್ ಟ್ರೈಲರ್ ಬಿಡುಗಡೆ ಆಗಲಿ, ಒಳ್ಳೇದಾಗಲಿ, ಶುಭ ಕೋರ್ತಾ ಇದ್ದೀನಿ. ಬಹಳ ಒಳ್ಳೇದಾಗಿ ಮುಂದೆ ಸಾಗಿದೆ. ಸೊ ಹಾಗಾಗಿ ಈ ಪ್ರಯತ್ನ, ಈ ಮೂವಿ ಏನಿದೆ ಇದು ತುಂಬಾ ಯಶಸ್ವಿಯಾಗಿ ನಮ್ಮ ತಂದೆಯವರಿಗೆ ದೊಡ್ಡ ಮಟ್ಟದ ಜಯ ತಂದು ಕೊಡ್ಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಈ ಚೌಡೇಶ್ವರಿ ನಮ್ಮ ಮನೆ ದೇವರು, ಆ ಹೆಸರಲ್ಲಿ ಮಾತುಗಳನ್ನ ಪ್ರಾರಂಭಿಸೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಮ್ಮ ನಿರ್ಮಾಪಕರಿಗೆ ನಾನು ಆಭಾರಿಯಾಗಿರ್ತೀನಿ ಜೀವನ ಪೂರ್ತಿ. ಯಾಕಂದರೆ ಇಷ್ಟು ದೊಡ್ಡ ಟೈಟ್ಲಿಗೆ ನಾನು ಹೀರೋ ಮಾಡಿದ್ದಾರೆ, ನನಗೊಂದು ಜೀವನ ಕೊಟ್ಟಿದ್ದಾರೆ ಕಟ್ಕೊಳ್ಳೋಕ್ಕೆ, ಅದಕ್ಕೆ ಥ್ಯಾಂಕ್ಸ್ ಅಪ್ಪಾಜಿ. ಆಮೇಲೆ ನಮ್ಮ ಅಪ್ಪ ನನಗೆ ತುಂಬ ಬೆನ್ನೆಲುಬಾಗಿ ನಿಂತಿದ್ದಾರೆ, ಅವ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್. ಆಮೇಲೆ ಇನ್ನು ಈ ಚಿತ್ರದ ಬಗ್ಗೆ ನಾವು ಮಾತಾಡಬೇಕಂದ್ರೆ, ನಾನು ಈ ಚಿತ್ರದಲ್ಲಿ ಆಗಿರೋ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಒಂದು ಅವಕಾಶ ಬಂತು ನಾನು ಹೀರೋ ಆಗಬೇಕು ಅಂತ, ಸದುಪಯೋಗ ಪಡಿಸ್ಕೊಂಡೆ. ಎಲ್ಲ ಒಳ್ಳೆ ಜನ ಸಿಕ್ಕಿದ್ರು ಸುತ್ತಲೂ, ಒಳ್ಳೆ ನಿರ್ಮಾಪಕರು ಸಿಕ್ಕಿದ್ರು, ನಮ್ಮ ತಂದೆ ಸಪೋರ್ಟ್ ಇತ್ತು. ಆಮೇಲೆ ಒಳ್ಳೆ ನನ್ನ ಜೊತೆ ಆ್ಯಕ್ಟ್ ಮಾಡೋಕ್ಕೆಲ್ಲ ಸಿಕ್ಕಿದ್ರು, ಎಲ್ಲ ಚೆನ್ನಾಗಾಯಿತು. ಸಿನಿಮಾ ಸೂಪರಾಗಿ ಕಂಪ್ಲೀಟ್ ಆಗೋದು. ನಾನು ಅಂದ್ಕೊಂಡೆ ಏನು ಗುರು ಹೀರೋ ಆಗೋದು ಇಷ್ಟು ಈಸಿನ, ಎಲ್ಲ ಎಷ್ಟು ಈಸಿಯಾಗಿ ಆಗ್ಬಿಡುತ್ತಾ ಅಂತ. ಬಟ್ ಆಮೇಲೆ ಚಿತ್ರದಲ್ಲಿ ತುಂಬ ಕಷ್ಟ ಸುಖ ಎಲ್ಲ ಬಂತು, ಎಲ್ಲನೂ ದಾಟ್ಕೊಂಡು ಈ ಹಂತಕ್ಕೆ ಬಂದಿದ್ದೀವಿ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಯಾರನ್ನು ಕರ್ಕೊಬಂದು ಏನೋ ಇಲ್ಲಿ ಸೂಪರ್ ಸ್ಟಾರ್ ಅಂತ ಒಂದು ಚೇರ್ ಇದೆ ಬಾಗುರು ಕುತ್ಕೊಂತ ಕರ್ಕೊಂಬರಲ್ಲ. ಅದು ಬರಬೇಕಾದ್ರೆ ತುಂಬ ಜನ ತುಳಿಯಕ್ಕೆ ಬರ್ತಾರೆ, ತುಂಬ ಜನ ಕಾಲೆಳೆಯಕ್ಕೆ ಬರ್ತಾರೆ. ತಳ್ಳಿದವ್ರನ್ನ ತುಳ್ಕೊಂಡು ಕಾಲೆಳೆಯವ್ರನ್ನ ಎದುರಿಸ್ಕೊಂಡು ನಾವು ನಮ್ಮ ದಾರಿ ಬಂದು ಇಲ್ಲಿ ಜಯ ಸಾಧಿಸ್ಬೇಕು, ಅದನ್ನು ಕಲ್ತಿದ್ದೀನಿ. ಯಾಕಂದರೆ ನೀವು ಗೊತ್ತಿದೆ ಸರ್, ಈಗ ಎವ್ರಿ ಫ್ರೈಡೇ ಐ ಹ್ಯಾವ್ 5 people ಟು ಫೈಟ್ ವಿತ್. ಮಿನಿಮಮ್ 5 ಜನ ಇರ್ತಾರೆ ನನ್ನ ಜೊತೆ ಹೊಡೆದಾಡೋದಕ್ಕೆ. ಅಂದರೆ ಅವರೇ ತಂಡ ಕಟ್ಕೊಂಡು ಒಂದು ಸಿನಿಮಾ ಮಾಡಿ ಬಂದಿರ್ತಾರೆ. ಸೊ ಅಂಥ ಕಾಂಪಿಟೇಷನ್ ಜಗತ್ತಲ್ಲಿ ನಾವು ಬದುಕ್ತಾ ಇದ್ದೀವಿ. ಆಮೇಲೆ ಇಲ್ಲಿ ನಮ್ಮ ಇಂಡಸ್ಟ್ರಿಲಿ ನಾನು ಅಬ್ಸರ್ವ್ ಮಾಡಿದ್ದು, ಲೈಕ್ ಟೂ ಮಚ್ ಆಫ್ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡೋದು, ಅದು ಇದು ಆಗ್ತದೆ. ಐ ಥಿಂಕ್ ಯಾರೋ ಕಷ್ಟದಲ್ಲಿದ್ದಾಗ ಅವ್ರ ಬಗ್ಗೆ ನಾವು ಮಾತಾಡಿ ನಮ್ಮ ಬೇಳೆ ನಾವು ಬಯಸ್ಕೋಬಾರ್ದು. ಆಮೇಲೆ ಅವರೇನೋ ಇದ್ದಾರೆ ಅವ್ರು ಮಾಡ್ತಾರೆ ಅಂತಲ್ಲ, ನಾವು ನಮ್ಮ ಸಿನಿಮಾಯಿಂದ ಹೆಸರು ಮಾಡಬೇಕು, ನಮ್ಮ ಕೆಲಸದಿಂದ ಹೆಸರು ಮಾಡಬೇಕು, ನಮ್ಮ ಹಾರ್ಡ್ ವರ್ಕಿಂದ ಮುಂದೆ ಬರಬೇಕು. ಅದನ್ನು ನಮ್ಮ ನಿರ್ಮಾಪಕರಲ್ಲೇ ನೋಡ್ಕಲ್ತಿದ್ದು. ಅವ್ರು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ, ಅವ್ರ ಕೆಲಸ ಅವ್ರು ನಂಬಿದ್ದಾರೆ. ಸೊ ಹಂಗೆ ನಾನು ನಂಬಿದ್ದೀನಿ. ಸೊ ಐ ಥಿಂಕ್ ವಿ ಆಲ್ ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ಗೆಟಿಂಗ್ ಮೋರ್ ಪೀಪಲ್ ಟು ಅವರ್ ಇಂಡಸ್ಟ್ರಿ. ತುಂಬ ಜನ ಈಗ ಬಿಟ್ಟೋಗ್ಬಿಟ್ಟಿದ್ದಾರೆ ಸರ್, ಕನ್ನಡ ಇಂಡಸ್ಟ್ರಿ ನೋಡ್ತಾ ಇಲ್ಲ ಸಿನಿಮಾ. ನನಗೆ ಗೊತ್ತಿರೋಂಗೆ ಎಷ್ಟೊಂದು ಜನ ಬರೀ ತೆಲುಗು, ತಮಿಳು ಇಲ್ಲ ಬೇರೆ ನೋಡ್ತಿದ್ದಾರೆ. ನಾವು ಕರ್ಕೊಬರ್ಬೇಕು, ಪ್ರಾಮಾಣಿಕವಾಗಿ ಪ್ರಯತ್ನ ಪಡೋಣ, ಒಳ್ಳೆ ಸಿನಿಮಾಗಳು ಮಾಡೋಣ,
ಅವ್ರನ್ನ ಇವ್ರು ಬೈಕೊಡೋದು, ಇವ್ರನ್ನ ಅವ್ರು ಬೈಕೊಡೋದು, ಇವೆಲ್ಲ ವರ್ಕ್ ಆಗಲ್ಲ ಸರ್. ಬೇಡ, ಒಳ್ಳೆ ಸಿನಿಮಾಗಳು ಮಾಡಿ ಜಯಿಸೋಣ. ನನಗೆ ತುಂಬ ಕಥೆಗಳು ಹೇಳ್ಬೇಕು ಅಂತ ಆಸೆ ಇದೆ, ಒಳ್ಳೆ ಕಥೆಗಳು ಮಾಡಿದ್ದೀನಿ. ದಯವಿಟ್ಟು ನನಗೆ ಅವಕಾಶ ಕೊಡಿ, ಆಶೀರ್ವಾದ ಮಾಡಿ ಅಂತ ನಿಮ್ಮಲ್ಲಿ ಕೋರ್ಬೋದು. ಆಮೇಲೆ ಮಾಲಾಶ್ರೀ ಮ್ಯಾಮ್, ಡ್ಯಾನ್ಸಿಂಗ್ ವಿತ್ ಯು ವಾಸ್ ಮೈ ಡ್ರೀಮ್ ಒನ್ ಡೇ ವಿಚ್ ಕೇಮ್ ಟ್ರೂ. ಸೊ ಯಾ, ದಿಸ್ ಇಸ್ ಆಲ್ ಸರ್. ಎಸ್, ದೇವರ ಆಶೀರ್ವಾದ, ನಮ್ಮ ತಂದೆ ನಾನು ಚೆನ್ನಾಗಿ ಬೆಳೆಸಿದ್ರು. ಸೊ ಆ ಜಗತ್ತು ನಾನು ಇಲ್ಲಿ ನೋಡಿ ಒಂದು 10 ದಿನ ಅಲ್ಲಿ ನಾವು ಪ್ರಯತ್ನ ಪಟ್ಟು ಒಂದು ಹಿಡನ್ ಕ್ಯಾಮ್ರಾಸ್ ಇಟ್ಕೊಂಡು ತಿರುಗಾಡಿ ಆಮೇಲೆ ಅದಕ್ಕೆ ತಯಾರಿ ಮಾಡ್ಕೊಂಡಿದ್ದು, ಅದು ವಿಚ್ ವಾಸ್ ವೆರಿ ಗುಡ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಅದನ್ನ ನೋಡಿ ಅಲ್ಲಿ ಸಿಕ್ಕಿದಂಥ ಅನುಭವಗಳನ್ನ ನಾವು ತೆರೆ ಮೇಲೆ ತರಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಆಮೇಲೆ ಕಥೆನೂ ಅದ್ರಿಗೆ ಅನುಗುಣವಾಗಿರೋ ತಕ್ಕಂತೆ ಇದೆ. ಸೊ ಹಿ ವರ್ಕ್ಸ್ ಹಾರ್ಡ್, ವೆರಿ ಹಾರ್ಡ್. ಅಮ್ಮನ ನೋಡ್ಕೋಬೇಕು, ಪ್ರೆಷರ್ ಇದೆ. ಆಮೇಲೆ ತಾಯಿ ಮಗಂದು ಎಷ್ಟು ಚೆನ್ನಾಗಿದೆಯೋ ಪ್ರೀತಿ, ಅಷ್ಟೇ ಘರ್ಷಣೆ ಇದೆ ಅವ್ರಿಬ್ಬರ ಮಧ್ಯ. ಸೊ ಅದನ್ನು ನಾವು ತೋರ್ಸೋಕ್ಕೆ ಇವನ್ ರಿಯಲ್ ಇನ್ಸಿಡೆಂಟ್ಸ್ ನಾನು ನೋಡಿದ್ದು, ಮತ್ತು ಈಗ ನಡೀತಾರೋ ಈಗಿನ ಮೆಜೆಸ್ಟಿಕಲ್ಲಿ ನಡೀತಾರೋ ಲಾಡ್ ಆಫ್ ಬಿಸ್ನೆಸಸ್. ನಾವು ಅನ್ಕೊಂತೀವಿ ಏನೂ ನಡೀತಾ ಇಲ್ಲ, ಪೊಲೀಸೆಲ್ಲ ತುಂಬ ಸ್ಟ್ರಾಂಗ್, ಬಟ್ ಎಲ್ಲಿ ಎಲ್ಲ ನಡೀತಾನೆ ಇದೆಯಲ್ಲ. ಈಗಲೂ ನೀವೇ ನ್ಯೂಸ್ ಪೇಪರಲ್ಲಿ ಬರೀತೀರಾ ಅದು ನಡೀತಾ ಇದೆ, ಇದು ಬರೀತಾ ಇದೆ ಅಂತ. ಸೊ ವಿ ಆರ್ ಸೀಯಿಂಗ್ ದಟ್. ಅದನ್ನ ನೋಡಿ ತುಂಬ ನಾವು ಇದನ್ನ ಇನ್ಕಲ್ಕೇಟ್ ಮಾಡಿಕೊಂಡು ಆ ಜಗತ್ತು ನೋಡೋ ಒಂದು ಅನುಭವ, ಅದನ್ನ ತಯಾರಿ ಮಾಡ್ಕೊಂಡಿದ್ವಿ. ಫೈಟ್ಸ್ ಎಲ್ಲ ನಮ್ಮ ಚಿನ್ನ ಮಾಸ್ಟರ್ ನಾನು ಈಸಿಯಾಗಿ ಮಾಡಿಸಿದ್ರು, ಹೆಂಗೋ ಚೆನ್ನಾಗಿ ಹಿಂಗೆ ಹೇಳೋದು ಅವ್ರದ್ದು, ಅದೇ ಅವ್ರದ್ದು. ಆಮೇಲೆ ಲೈಕ್ ಏನೋ ಗಂಡು ಅದು ಲೈಕ್ ಅವ್ರದ್ದು ಆ ವ್ಯವಹಾರಗಳು ಅದೆಲ್ಲ ನೋಡಿ ನಂಗೆ ಒಂಥರ ಆಯಿತು. ಆಮೇಲೆ ಒಬ್ಬ ಮನುಷ್ಯ ಒಂದು 10 ರೂಪಾಯಿ ಖರ್ಚು ಮಾಡೋದಕ್ಕೆ ಎಷ್ಟು, ಈಗ ನಾವು ಒಂದು 10 ರೂಪಾಯಿ ಸಾಮಾನ್ಯವಾಗಿ ಎಲ್ಲೆಲ್ಲಾದ್ರೂ ಹೋಗ್ತಿರುವಾಗ 10 ರೂಪಾಯಿ ನಾವು ಏನು 10 ರೂಪಾಯಿನ ತುಂಬ ಈಸಿ ಈಗ ತಗೊಂಡ್ಬಿಡ್ತೀವಿ. ಅದೇ ಒಂದು 15-20 ರೂಪಾಯಿಗೆ ಅಲ್ಲಿ ಊಟ ಸಿಗುತ್ತೆ. ಆ ಊಟ ತಿನ್ನಕ್ಕೆ ಒಬ್ಬ ಮನುಷ್ಯ ಇದು ಕೂಲಿ ಮಾಡೋದಾಗ್ಲಿ, ಅದು ತಳ್ಕೊಂಡು ಹೋಗೋದಾಗ್ಲಿ ನಾವು ಇಲ್ಲೆಲ್ಲೂ ನೋಡಲ್ಲ ಸರ್. ಈಗ ಇಲ್ಲಿ ಜಿ ಟಿ ಮಾಲ್ ಆಚೆ ಹೋದ್ರೆ ಯಾರು ನಮ್ಗೆ ಆ ಥರ ಸಿಗಲ್ಲ. ಬಟ್ ಅದೇ ಮೆಜೆಸ್ಟಿಕಲ್ಲಿ ಆ ಮಾರ್ಕೆಟ್ ಏರಿಯಲ್ಲಿ ಹೋದ್ರೆ ಅವ್ನು ಇನ್ನೂ ತಳ್ಕೊಂಡು ಹೋಗ್ತಾ ಇದ್ದಾನೆ, ಏನೇ ಬಂದಿರ್ಬೋದು ಈಗ ಎತ್ಕೊಂಡು ಹೋಗಿ, ಬಟ್ ಅದು ತಳ್ಕೊಂಡು ಹೋಗ್ತಾ ಇದ್ದಾನೆ. ಅವ್ನು ನಾವು ಕೊಡೋದು ಈಗಲೂ 50 ರೂಪಾಯಿ ಅಲ್ಲಿ ಜನ. ಇಲ್ಲ ಆ ಸೀಟ್ ಅಂಗಡಿಗೆ ಹೋದ್ರೆ ಅವ್ನು ಈಗಲೂ 20 ರೂಪಾಯಿ ಕೊಡ್ತಾನೆ ಒಂದ್ಸರಿ. ಸೊ ಆ ಥರ ದುಡ್ದು ಇನ್ನೂ ಬದುಕ್ತಾ ಇದ್ದಾರೆ ಜನ. ಇಷ್ಟೊಂದು ಅವಕಾಶ ಇದೆ ಇಲ್ಲಿ ಆಚೆ ಈ ಥರ ಎಲ್ಲ ದುಡಿಯೋಕ್ಕೆ. ದುಡ್ಡು ಅನ್ನೋದು ಈಸಿಯಾಗಿ ಎಲ್ಲರ ಹತ್ರನೂ ಇದೆ, ಯಾರ ಹತ್ರ ಇಲ್ಲ ದುಡ್ಡು, ಎಲ್ಲರ ಹತ್ರನೂ ಇದೆ. ಅಂದ್ರೂ 20 ರೂಪಾಯಿಗೆ ಅವನಷ್ಟು ಕಷ್ಟಪಡ್ತಾ ಇದ್ದಾನೆ. ಆ ಜಗತ್ತು ನಾವು ನೋಡಿಲ್ಲ, ಅದನ್ನ ಸ್ವಲ್ಪ ತೋರ್ಸಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಾವು ಮೂವಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹಾಗೆ ಈ ಮೂವಿ ಟೈಟಲ್ ಮೆಜೆಸ್ಟಿಕ್ 2 ತುಂಬ ಸ್ಟ್ರಾಂಗ್ ಆಗಿರುವಂಥದ್ದು. ಈ ಒಂದು ಮೂವಿನಲ್ಲಿ ನನ್ನನ್ನು ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಂತಹ ಪ್ರೊಡ್ಯೂಸರ್ ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಷಯ ಏನು ಅಂದರೆ, ನಾನು ಹೈಟ್ ಇರೋದ್ರಿಂದ ಈ ಮೂವಿನಲ್ಲಿ ಆ್ಯಕ್ಚುಲಿ ಸೆಲೆಕ್ಟ್ ಆಗ್ತಾ ಇರಲಿಲ್ಲ. ಆಮೇಲೆ ಇಬ್ಬರು ಹೈಟ್ ನೋಡಿ ಆಮೇಲೆ ಸೆಲೆಕ್ಟ್ ಆಗಿತ್ತು. ಏನಾದರೂ ನಾನು ಇನ್ನೂ ಹೈಟ್ ಇದ್ದಿದ್ರೆ ಈ ಮೂವಿಲಿ ಇರ್ತಾ ಇರಲಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಸರ್, ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದೀರಾ ಈ ಮೂವಿನಲ್ಲಿ. ಹಾಗೆ ಈ ಮೂವಿನಲ್ಲಿ ಶ್ರುತಿ ಮೇಡಮ್ ಜೊತೆ ವರ್ಕ್ ಮಾಡಿರೋದಾಗಿರ್ಬೋದು, ಮತ್ತು ಮಾಲಾಶ್ರೀ ಮೇಡಮ್ ಜೊತೆ. ಸೊ ತುಂಬ ಖುಷಿ ಆಯಿತು. ಪ್ರಸನ್ನ ಸರ್, ಹಾಗೆ ಎಲ್ಲ ಆರ್ಟಿಸ್ಟ್ಗಳು ತುಂಬ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ಹಾಗೆ ಭರತ್, ಇವಾಗ ಏನು ನೋಡ್ತಾ ಇದ್ದೀರಾ, ಭರತ್ ಫೋಟೋಶೂಟ್ ಮೂವಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಫೋಟೋಶೂಟ್ ಸ್ಕ್ರೀನ್ ಟೆಸ್ಟ್ ಮಾಡಿದ್ವಿ. ಆ ಟೈಮಲ್ಲಿ ಅವ್ರು ಇಲ್ಲ, ಪೆಂಗ್ವಿನ್ ಥರ ಇದ್ರು ಆ್ಯಕ್ಚುಲಿ ಹೇಳಬೇಕಾದ್ರೆ. 130 kg ಇದ್ದಿದ್ದು. ಇವಾಗ ಹೇಗೆ ನೋಡ್ತಿದ್ದೀರಾ ಅಂತಂದರೆ ಪಕ್ಕಾ ಹೀರೋ ಮೆಟೀರಿಯಲ್. ಸೊ ನೀವೇ ನೋಡಿದ್ರಿ ಟ್ರೈಲರ್ ಎಷ್ಟು ಸಕಲಾಗಿ ಬಂದಿದೆ, ಮಾಸಾಗಿ ಬಂದಿದೆ ಅಂತ. ನಾನಂತೂ ರಿಲೀಸಿಗೆ ಕಾಯ್ತಾ ಇದ್ದೀನಿ ಸರ್, ಬೇಗ ರಿಲೀಸ್ ಮಾಡಿಬಿಡಿ. ಸಾಕಷ್ಟು ಏರು ಪೇರು ಎಲ್ಲ ನೋಡಿರೋಂಥ ಸಿನಿಮಾ ಇದು. ಮೆಜೆಸ್ಟಿಕ್ 2 ಸಿನಿಮಾ ಸೆಟ್ಟಲ್ಲಿ ಫೈನಲಿ ಔಟ್ ಇವತ್ತು ಎಲ್ಲರೂ ಮುಂದೆ ಬರ್ತಾ ಇದೆ. ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ಮಾಧ್ಯಮ ಮಿತ್ರರಿಗೆ ಸಾಷ್ಟಾಂಗ ನಮಸ್ಕಾರ. ಕಾರಣ ಇಷ್ಟೇ, 2001 ಅನಿಸುತ್ತೆ, ಇಲ್ಲೇ ನಮ್ಮ ಪಕ್ಕದ ಏರಿಯಾ ಕೆಂಪಾಪುರ ಅಗ್ರಹಾರ ಅಂತ, ಕೆಪಿ ಅಗ್ರಹಾರ, ಅಲ್ಲೊಂದು ಟೀ ಹೌಸ್ ಇತ್ತು, ಶಿವರಾಮ್ ಟೀ ಹೌಸ್ ಅಂತ. ಬೆಳಿಗ್ಗೆ ಆದರೆ ಟೀ ಕುಡಿಯೋಕೆ ಹೋಗೋದು ಒಂದು ಅಭ್ಯಾಸ. ಆ ಸಂದರ್ಭದಲ್ಲಿ ಕನ್ನಡಪ್ರಭ, ಉದಯವಾಣಿ, ಪ್ರಜಾವಾಣಿ ಈ ಥರ ಪೇಪರ್ಗಳು ಬರ್ತಾ ಇತ್ತು. ಒಂದು ಆ್ಯಡ್ ನೋಡಿದೆ, ಫುಲ್ ಪೇಜ್ ಆ್ಯಡ್ ನೋಡಿದೆ. ಅದೇನಂದರೆ, ಇಡೀ ಮೆಜೆಸ್ಟಿಕ್ ಏರಿಯಾ ಯಾವುದೋ ಬಿಲ್ಡಿಂಗ್ ಮೇಲೆ ನಿಂತು ತೆಗೆದಿರೋ ಒಂದು ಶಾರ್ಟ್, ಅದು ಸಿನಿಮಾ ಹೆಸರು.
ಮತ್ತು ಕೆಳಗಡೆ ಕತೆ, ಚಿತ್ರಕಥೆ, ನಿರ್ದೇಶನ, ಸಂಭಾಷಣೆ ನನ್ನ ಪೂಜ್ಯ ಗುರುಗಳಾದ PN ಸತ್ಯ ಅಂತ ಇತ್ತು. ಅಲ್ಲಿವರೆಗೂ ನಾನು ಸಾಮಾನ್ಯ ಒಬ್ಬ ಪ್ರೇಕ್ಷಕನಾಗಿದ್ದೆ. ತದನಂತರ ನನಗೆ 2003ರಲ್ಲಿ ಜೋಗಿ ಪ್ರೇಮ್ ಅವರು ನನಗೆ ಎಕ್ಸ್ಕ್ಯೂಸ್ ನನ್ನ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಕೊಟ್ಟರು. ಸಿನಿಮಾ ನಟನಾಗಿ ಬಂದೆ. ಅಲ್ಲಿಂದ ನನ್ನ ಸಿನಿಮಾ ಕೆರಿಯರು ನನ್ನ ಗುರುಗಳಾದವರು PN ಸತ್ಯ ಅವರು. ಅದೇ ಥರ ನನಗೆ ದರ್ಶನ್ ಅವರು ಸ್ನೇಹಿತರಾದರು, ದೊಡ್ಡ ಲೆಜೆಂಡ್ ಅವರು. ಏನಕ್ಕೆ ಹೇಳ್ತೀನಿ ಅಂದರೆ, ಮೆಜೆಸ್ಟಿಕ್ ಅನ್ನೋ ಒಂದು ಸಿನಿಮಾ ಲೆಗೆಸಿ, ಒಬ್ಬ ದೊಡ್ಡ ನಾಯಕ ನಟರು ಮತ್ತು ಒಬ್ಬ ದೊಡ್ಡ ನಿರ್ದೇಶಕರು ಮತ್ತು ಒಬ್ಬ ದೊಡ್ಡ ನಿರ್ಮಾಪಕರು ಕೊಟ್ಟಂಥ ಸಿನಿಮಾ ಇದು. ಈ ಸಿನಿಮಾದ ಟೈಟ್ಲ್ನ ಯೂಸ್ ಮಾಡೋದು ಅಷ್ಟು ಸುಲಭ ಅಲ್ಲ, ತುಂಬಾ ಕಷ್ಟ. ಅದನ್ನು ಟಚ್ ಮಾಡಬೇಕಾದ್ರೆ ಅದಕ್ಕೆ ಆದ ಒಂದು ಶ್ರಮ ಬೇಕು, ಶ್ರದ್ಧೆ ಬೇಕು. ಅದೇನು ಕೇಳುತ್ತೋ ಅಲ್ಲ ನಾವು ಕೊಡಬೇಕು, ಅವಾಗಲೇ ನಮಗೆ ಗೆಲುವು ಸಿಗುತ್ತೆ. ಇದು ಸತ್ಯ ಮಾತು. ಸುಮ್ಮನೆ ಹಾಗೆ ಹೀಗೆ ಹೇಳಿ ನಾನು ಮಾತು ಮುಗಿಸಲ್ಲ. ಈ ಸಿನಿಮಾದಲ್ಲಿ ಎಲ್ಲರೂ ಪ್ರಯತ್ನ ಪಟ್ಟಿರ್ತಾರೆ. ಭರತ್, ತುಂಬ ಒಳ್ಳೇದಾಗಲಿ ನಿಮಗೂ ಸಹ, ನಿಮಗೂ ನಮ್ಮ. ಮತ್ತು ನಂದೊಂದು ಪಾತ್ರ ಈ ಸಿನಿಮಾದಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಾನು 23 ವರ್ಷ ಆಯಿತು ನನ್ನ ಸಿನಿಮಾ ಪಯಣ. ಇಲ್ಲಿವರೆಗೂ ಒಂದು 150 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಅವತ್ತೆಲ್ಲೋ ಪೇಪರ್ ನೋಡ್ತಾ ಕೂತಿದ್ದವನಿಗೆ ಅದೇ ಪೇಪರಲ್ಲಿ ಪ್ರಸನ್ನ ಅಂತ ಬರ್ತೀವಿ, ನಮ್ಮ ಎಲ್ಲ ಮೀಡಿಯಾದವರು ಹೆಸರು ಸಣ್ಣದಾಗಿ ಬಂತು. ತುಂಬ ಖುಷಿಪಟ್ಟೆ ಸರ್, ನಿಜವಾಗ್ಲೂ ತುಂಬ ಖುಷಿಪಟ್ಟೆ. ಅಲ್ಲಿಂದ ಇಲ್ಲಿವರೆಗೂ ನನ್ನ ಪೆಟ್ರೋಲ್ ಆಯಿತು, ಪೆಟ್ರೋಲ್ ಪ್ರಸನ್ನ ಅಂತ ಬರ್ತೀರಿ, ಬರೀತೀರಾ ಇದ್ದಾರೆ ಸರ್. ನನ್ನ ಬಗ್ಗೆ ನೀವು ಬೈದಿ ತಿದ್ದಿ ಎಲ್ಲ ಹೇಳ್ತಾ ಇದ್ದೀರಾ ಸರ್, ಹೊಗಳಿದ್ದೀರಾ. ಅದು ತುಂಬ ಖುಷಿ ಇದೆ. ನಾನು ಆಭಾರಿಯಾಗಿರ್ತೀನಿ ಸರ್, ನಿಮಗೆಲ್ಲ ನಾನು ಆಭಾರಿಯಾಗಿರ್ತೀನಿ. ಈ ಸಿನಿಮಾ ಅಂತ ಬಂದ ತಕ್ಷಣ ಮೆಜೆಸ್ಟಿಕ್ 2 ನಮ್ಮ ಆನಂದಣ್ಣವರು ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಬಂದಿರೋ ಉದ್ದೇಶ ನನ್ನ ಮನಸ್ಸಲ್ಲಿ ಹೇಳ್ತೀನಿ, ಅವ್ರಿಗೆ ಹಾಕಿದ ದುಡ್ಡು ಬರಲಿ, ಅದಕ್ಕೆ ಮೇಲೆ ಲಾಭ ಬರಲಿ ಅನ್ನೋದು ಅಷ್ಟೇ ಸರ್ ನಮಗೆ ಆಸೆ. ಯಾಕಂದರೆ ಇವತ್ತಿನ ಪರಿಸ್ಥಿತಿ ತುಂಬ ಕೆಟ್ಟಿದೆ, ಎಲ್ಲರಿಗೂ ಗೊತ್ತು. ಅದು ನಾನೇನು ಹೇಳಬೇಕಾಗಿಲ್ಲ. ಸೊ ಅವ್ರಿಗೆ ದುಡ್ಡು ಬರಲಿ, ಯಶಸ್ಸು ಸಿಗಲಿ. ಈ ಸಿನಿಮಾ ಶತದಿನೋತ್ಸವ ಆ ಥರ, ಇಲ್ಲಾಂದರೆ ಎಷ್ಟೋ ಸೆಂಟ್ರ್ಗಳಲ್ಲಿ ಒಂದು 15 ದಿನ ಫುಲ್ಲು ಆ ಥರ ಎಲ್ಲ ಆಗಲಿ, ಆಗಿ ನಿಮಗೆ ನಿಮ್ಮ ಹಣ ವಾಪಸ್ ಬರಲಿ. ನಾನು ಥ್ಯಾಂಕ್ ಯು ವೆರಿ ಮಚ್. ಮೆಜೆಸ್ಟಿಕ್ 2 ಸಿನಿಮಾ ಸ್ವಲ್ಪ ತಡ ಆಯಿತು. ಕಾರಣ ಇಷ್ಟೇ, ನಾನು ಆಗಾಗ ಸ್ವಲ್ಪ ತಲೆ ಕೆಡಿಸ್ತಾ ಇದ್ದೆ ನಮ್ಮ ನಿರ್ಮಾಪಕರಿಗೆ. ಶ್ರೀನಿವಾಸ ಅವರು ಕೇಳ್ತಾ ಇದ್ದೆ, ಅಣ್ಣ ಯಾವಾಗಣ್ಣ ಸಿನಿಮಾ, ಎಲ್ಲರೂ ಕೇಳ್ತಾ ಇದ್ದಾರೆ ಅಣ್ಣ. ಆ ಪ್ರೊಡ್ಯೂಸರ್ ಅವ್ರು ಮಾತಂದ್ರು, ದೊಡ್ಡ ಸಿನಿಮಾಗಳು ಬರ್ತಾ ಇದೆ, ಅವೆಲ್ಲ ಹೋಗಲಿ ಸ್ವಲ್ಪ, ಅದು ಹೋಗಾದ್ಮೇಲೆ ನಾವು ಮಾಡೋಣ, ರಿಲೀಸ್ ಮಾಡೋಣ ಅಂದರು. ಆ ಟೈಮ್ ಕರೆಕ್ಟಾಗಿ ನಮ್ಮ ನಿರ್ಮಾಪಕರಿಗೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯಿತು. ಅದೊಂದು ಸ್ವಲ್ಪ ಡಿಲೇ ಆಯ್ತು ಅಷ್ಟೇ. ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಈಗ ತಾನೇ ಟ್ರೈಲರ್ ನೋಡಿದ್ರೆ, 3 ಹಾಡುಗಳನ್ನ ನೋಡಿದ್ರೆ, ಇನ್ನು ಹೀರೋಯಿನ್ ಆಗಲಿ, ಯಾವುದೇ ಸೀನಲ್ಲಾಗಲಿ, ಫೈಟಲ್ಲಾಗಲಿ ಎಲ್ಲೂ ಹೊಸಬ್ರು ಅಂತ ಅನಿಸಿಲ್ಲ ನನಗೆ. ಅಷ್ಟು ಶ್ರಮವಹಿಸಿ ಮಾಡಿದ್ರು. ಫೈಟ್ ಅಂತೂ ನಂದು ಪ್ರಸನ್ನ ಜೊತೆ ಒಂದು 2 ಫೈಟ್ ಮಾಡಿದ್ವಿ. ತುಂಬ ಅದ್ಭುತವಾಗಿ ಮಾಡಿದ್ರು ಹುಡುಗ. ಆ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ. ಆಮೇಲೆ ನಮ್ಮ ನಿರ್ಮಾಪಕರು ನಮ್ಮ ಪ್ರಸನ್ನ ಹೇಳ್ದಂಗೆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗೇ ಆಗುತ್ತೆ ಅನ್ನೋ ಭರವಸೆ ನನಗಿದೆ. ಯಾಕಂದರೆ ಆ ಮೆಜೆಸ್ಟಿಕ್ಕು ಸೂಪರ್ ಡೂಪರ್ ಹಿಟ್ಟು. ಈ ಮೆಜೆಸ್ಟಿಕ್ಕು ಅಂದರೆ ಆ ಮೆಜೆಸ್ಟಿಕ್ ನಾನು ಮಾಡಿರಲಿಲ್ಲ, ಅದೇನೋ ಈ ಮೆಜೆಸ್ಟಿಕ್ 2 ನಾನು ಆ್ಯಕ್ಟ್ ಮಾಡಿದೆ. ನಮ್ಮ ನಿರ್ಮಾಪಕರಿಗೆ ಈ ಸಿನಿಮಾ ತುಂಬ ಯಶಸ್ಸು ಕೊಡಲಿ ಅಂತ ನನಗೆ ತುಂಬ ಆಸೆ. ಯಾಕೆ ಕಾರಣ ಏನಂದರೆ, ಈಗ ಒಂದೊಂದು ಸಿನಿಮಾ ಮಾಡಿ ನಿಲ್ಲಿಸ್ತಾ ಇದ್ದಾರೆ ಎಷ್ಟೋ ಜನ ಪ್ರೊಡ್ಯೂಸರ್ಗಳು. ನಮ್ಮ ಪ್ರೊಡ್ಯೂಸರ್ ರೆಡಿ ಇದ್ದಾರೆ ನೆಕ್ಸ್ಟ್ ಸಿನಿಮಾ ಮಾಡೋದಕ್ಕೆ. ಅವ್ರು ಒಳ್ಳೇದಾಗಲಿ. ಇನ್ನು ಈ ಮೆಜೆಸ್ಟಿಕ್ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗ್ತಾ ಇದೆ. ಡೇಟು ನಮ್ಮ ನಿರ್ಮಾಪಕರು ಹೇಳ್ತಾರೆ. ಇದ್ರ ಜೊತೆ ನಮ್ಮ ಶ್ರುತಿ ಮೇಡಮ್ ಅಲ್ಲಿ, ಮಹಾಲಕ್ಷ್ಮಿ ಮೇಡಮ್ ಎಲ್ಲರೂ ದೊಡ್ಡ ದೊಡ್ಡ ಆ್ಯಕ್ಟರ್ಗಳೇ ಮಾಡಿದ್ದಾರೆ. ಡೈರೆಕ್ಟರ್ಗಳು ತುಂಬ ಅದ್ಭುತವಾಗಿ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ. ಕಾರಣ ಬಂದಿಲ್ಲ ಅವರು. ಎಲ್ಲರೂ ಒಳ್ಳೇದಾಗಲಿ. ಆ ಮೆಜೆಸ್ಟಿಕ್ ಸಿನಿಮಾ ಯಾವ ರೀತಿ ಸೂಪರ್ ಡೂಪರ್ ಹಿಟ್ ಆಯಿತೋ ಅದಕ್ಕಿಂತ ಜಾಸ್ತಿ ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ಆ ದೇವರನ್ನು ಕೇಳ್ಕೊತೀವಿ. ಥ್ಯಾಂಕ್ ಯು ವೆರಿ ಮಚ್. ನಾನು ಮಾದೇವಿ ಫಿಲಮ್ ಪ್ರೊಡ್ಯೂಸರ್ ಆಲ್ರೆಡಿ. ಇದೆಲ್ಲ ನಮ್ಮ ಆನಂದಣ್ಣ ಗುರುಗಳವರು. ನಿಜವಾಗ್ಲೂ
ಒಳ್ಳೆ ಸಕ್ಸಸ್ ಮಾಡ್ಬೇಕಾದ್ರೆ ಏನೋ ಸ್ವಲ್ಪ ಇದಾಗಿ ಸ್ವಲ್ಪ ಫಿಲಮ್ ಡಿಲೇ ಆಯಿತು. ಈಗ ಸಕ್ಸಸ್ ಆಗಿದೆ. ಡಿಲೇ ಆಗಿದ್ದು ಒಳ್ಳೇದಾಗಿಸುತ್ತೆ ಈಗ. ಅದರಿಂದ ಈ ಫಿಲಮ್ ಸಕ್ಸಸ್ ಆಗುತ್ತೆ ಅಂತೇಳಿ ನಾವು ತುಂಬೂರದಿಂದ ಅವ್ರಿಗೆ ವೆಲ್ಕಮ್ ಮಾಡೋಣ. ಇನ್ನೂ ಹೆಚ್ಚೆಚ್ಚು ಫಿಲಮ್ಗಳು ತೆಗಿಲಿ ಅಂತೇಳಿ ನಮ್ಮ ಆಸೆ. ಇದಕ್ಕೆ ನಾವು ಸಪೋರ್ಟ್ ಆಗಿದ್ವಿ. ನೀವು ಅಷ್ಟೇ ಬ್ರದರ್ಸ್ ಇಲ್ಲಿ ಕುಂತಿರೋರು, ಬರೀ ಇಲ್ಲಿ ಟ್ರೈಲರ್ ಹೋಗೋದಲ್ಲ, ನಿಮ್ಮ ಗ್ರೂಪ್ಗಳಲ್ಲಿ 10 ಜನಕ್ಕೆ ನನ್ನ ಇದು ರಿಕ್ವೆಸ್ಟ್ ಮಾಡ್ತೀನಿ, 10 ಜನಕ್ಕೆ ಟ್ರೈಲರ್ ರಿಲೀಸ್ ಮಾಡಿ. ನಾವು ಏನು ಮಾರ್ಕೆಟಿಂಗ್ ಮಾಡ್ತೀವೋ ಏನಿದು ಮಾಡ್ತೀವೋ ಅದೇ ಇಂಪಾರ್ಟೆಂಟ್ ಇದೆ. ದಯವಿಟ್ಟು ಮನೆ ಮನೆ ತಲುಪಿಸಿ, ಮನೆ ಕರ್ಕೊಬಂದು ಥಿಯೇಟರ್ ಫಿಲಮ್ ನೋಡೋಕ್ಕೆ ತಾವು ಹೇಳ್ತೀರಿ ಅಂತೇಳಿ ನಿಮ್ಗೆಲ್ಲರಿಗೂ ಕೇಳ್ಕೊಳ್ತಿದ್ದೀನಿ. ಪತ್ರಕರ್ತರು 2 ಚಿತ್ರ ನಮ್ಮ ಆನಂದಪ್ಪರು ಪರಿಚಯ ಆದರು. ನೋಡಿದೆ, ಪಿಕ್ಚರ್ ಮುಗಿದಿತ್ತು. ಅವಾಗ ಕೂತ್ಕೊಂಡು ಮಾತುಕತೆ ಆಡಿದ್ವಿ. ಹಲವಾರು ಅಡ್ಡಾಚರಣೆಗಳು ಬಂದವು. ಆದರೆ ಅವ್ರ ಜೊತೆಲಿ ನಾನು ಹೋದೆ. ಸುಮಾರು ಡೇಟ್ ನಾನು ಫಿಕ್ಸ್ ಮಾಡಿದೆ ಈ ಪಿಕ್ಚರ್ ರಿಲೀಸಿಂಗ್ಗೆ. ಆದರೂ ಮುಂದೆ ಹೋಗ್ತಲೇ ಇದೆ. ಆಕ್ಚುಲಿ ಇವತ್ತು ಇಟ್ಟದ್ದು ಡೇಟ್ ಫಿಕ್ಸ್ ಮಾಡೇ ಇಟ್ಟಿದ್ದೆ. ಆದರೂ ಆ ಡೇಟಲ್ಲಿ ಪಿಕ್ಚರ್ ಬರೋಕ್ಕಾಗ್ತಾ ಇಲ್ಲ. ಕಾರಣ ಪಿಕ್ಚರ್ಗಳು ಬರ್ತಾಲೇ ಇದ್ದಾವೆ. 6, 7, 8, 9 ಒಂದೊಂದು ದಿವಸ ಥಿಯೇಟರ್ ತಡೆಯಲ್ಲ. ಬಾಡಿಯಾಗೂ ಕೊಟ್ಟಾಗ್ತಾರೆ. ಎಲ್ಲಿಂದ ಕೊಡ್ತಾರೆ ಪ್ರೊಡ್ಯೂಸರ್ಗಳು, ನಿರ್ಮಾಪಕರು? ಬೆಳಿಗ್ಗೆ ಚಿತ್ರಮಂದಿರದಲ್ಲಿ ಹಾಕಿದ್ರೆ ಸಾಯಂಕಾಲ ಇರಲ್ಲ ಚಿತ್ರಮಂದಿರದಲ್ಲಿ. ಇಂಥ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಆನಂದಪ್ಪ ಸರ್ಗೆ ಹೇಳಿದೆ, ಸರ್ ಕೈ ಮುಗಿತೀನಿ, ಸ್ವಲ್ಪ ವೆಯ್ಟ್ ಮಾಡಿ, ನಾನು 2-3 ವಾರದೊಳಗೆ ಪಿಕ್ಚರ್ ಬಿಡುಗಡೆ ಮಾಡಿಕೊಡ್ತೀನಿ ಅಂತ ಹೇಳಿದ್ನಿ. ಈ ಚಿತ್ರಕ್ಕೆ ಎಲ್ಲ ರೆಡಿಯಾಗಿದೆ. ನಾನು ಈ ಶುಕ್ರವಾರ ರಿಲೀಸ್ ಮಾಡ್ಬೋದು, ಯಾರು ಕೇಳಲ್ಲ. ಆದರೆ ಚಿತ್ರಮಂದಿರ ಒಳ್ಳೆ ಹಿಡಿಬೇಕು, ನಿರ್ಮಾಪಕರಿಗೆ ಒಳ್ಳೆ ದುಡ್ಡು ಬರಬೇಕು, ಪಿಕ್ಚರ್ ಹೆಸರು ಮಾಡಬೇಕು, ಹೊಸ ಕಲಾವಿದರುಗಳು ಎಲ್ರಿಗೂ ಒಳ್ಳೇದಾಗ್ಬೇಕಂತೇಳಿ ನಾನು ಅದರಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಫೆಬ್ರವರಿಯಲ್ಲಂತೂ ಖಂಡಿತ ಈ ಚಿತ್ರ ಬಿಡುಗಡೆ ಮಾಡ್ತೀನಿ. ಕಲಾವಿದರಾದಂಥ ನಾಯಕ ನಟರಾದಂಥ ಭರತ್ ಕುಮಾರ್ ಅವರೇ, ನಾಯಕಿ ನಟಿಯಾದಂಥ ಸಂಗೀತ ವಿನ್ಯಾ ಅವರೇ, ಖಳನಾಯಕರಾದಂಥ ಸ್ನೇಹಿತರಾದಂಥ ನಮ್ಮ ಡಾಕ್ಟರ್ ಪ್ರಸನ್ನ ಅವರೇ, ಮತ್ತು ಕೋಟೆ ಪ್ರಭಾಕರ್ ಅವರೇ, ಪದಾಧಿಕಾರಿಗಳು ಮತ್ತು ನನ್ನ ಸ್ನೇಹಿತರೇ, ಬಂಧುಗಳೇ, ಅಂದರೆ ಏನಂತ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಕಾಲಿಟ್ಟ ಮೇಲೆ ಗೊತ್ತಾಯಿತು ಅದರಲ್ಲಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ, ಕಲಾರಂಗದ ಅಭಿಮಾನಿಗಳಿದ್ದಾರೆ, ಎಷ್ಟು ಒಳ್ಳೇದು ಮಾಡ್ತಾರೆ ಅನ್ನೋ ಒಂದು ಅನುಭವ ನನಗೆ ಬಂತು. ನಾನು 4 ಸರಿ MLA ಎಲೆಕ್ಷನ್ ಸೋತೆ. ಅಷ್ಟೊಂದು ಅನುಭವ ಆಗಿರಲಿಲ್ಲ. 2 ಸಿನಿಮಾದಲ್ಲಿ 100 ವರ್ಷಕ್ಕಲ್ಲ, ಇನ್ನೂ 100 ವರ್ಷಕ್ಕಾಗಷ್ಟು ಅನುಭವ ಬಂದ್ಬಿಡ್ತು ನನಗೆ. ಮತ್ತೆ 100 ವರ್ಷಕ್ಕಾಗಷ್ಟು ಅನುಭವ ಬಂತು. ಆದರೂ ಸಹ ಇಲ್ಲಿಗೆ ಬಿಡೋದಿಲ್ಲ. ನಾನು ಇದನ್ನು ಸಾಧಿಸ್ತೀನಿ, ಸಾಧಿಸಿದಲ್ಲಿ ಗೆಲ್ತೀನಿ ಅಂತೇಳಿ ನಿಮ್ಮೆಲ್ಲರೂ ನಾನು ಹೇಳ್ತೀನಿ. ಸ್ನೇಹಿತರೆ, ನನ್ನ ಕನಸಿದು ಚಲನಚಿತ್ರ ನಿರ್ಮಾಪಕ ಆಗಬೇಕಂತ ಒಂದು ಕನಸಿತ್ತು. ಆ ಕನಸನ್ನು ನಮ್ಮೆಲ್ಲ ಕಲಾವಿದರು ಮತ್ತು ನಮ್ಮೆಲ್ಲ ಸ್ನೇಹಿತರ ಸಹಾಯದಿಂದ ಮತ್ತು ನಮ್ಮ ಮಾಧ್ಯಮದವ್ರ ಸಹಾಯದಿಂದ ಈ ಚಿತ್ರ ಎಲ್ಲ ನಿರ್ಮಾಣಗೊಂಡು ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಆಗಿ ಇವತ್ತು ನಿರ್ಮಾಣ ರಿಲೀಸ್ ಆಗೋ ಹಂತಕ್ಕೆ ಬಂದು, ಬಿಡುಗಡೆ ಆಗೋ ಹಂತಕ್ಕೆ ಬಂದು ನಿಂತಿದೆ. ಫೆಬ್ರವರಿ ಮೊದಲನೇ ವಾರದಲ್ಲೇ ಸಾರಿ ನಮ್ಮ ರಾಜ ಹೇಳ್ದಂಗೆ ನಾನು ಅದನ್ನೇ ಇಟ್ಕೊಂಡ್ಬಿಟ್ಟೆ. ಮಾರ್ಚ್ ಮೊದಲನೇ ವಾರದಾಗೆ ಪಿಕ್ಚರು ತೆರೆಗೆ ಬರುತ್ತೆ. ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ನನ್ನ ಬೆಳೆಸ್ಬೇಕಂತೇಳಿ ತಮ್ಮೆಲ್ಲರೂ ಕೋರ್ಕೊಂಡು ನಾನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.